ಇನ್ಹೇಲರ್ ಬೇಕಾ? ಇನ್ಹೇಲರ್ ಬೇಕಾ? ಏನಾಯ್ತು? ಏನಾಯ್ತು ರಾಜ ಸಾಹೇಬ್ರೆ? ಇನ್ಹೇಲರ್ ಬೇಕಾ? ಇನ್ಹೇಲರ್ ಬೇಕಾ? ಎಲ್ಲಿದೆ? ಎಲ್ಲಿದೆ ಇನ್ಹೇಲರ್? ಎಲ್ಲಿದೆ? ಸಿಕ್ತು 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 ಸಿಕ್ತು. ತಗೊಳ್ಳಿ 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 ರಾಜ ಸಾಹೇಬ್ರೆ. ನೀವು ಚಿಂತೆ ಮಾಡಬೇಡಿ ರಾಜ ಸಾಹೇಬ್ರೆ. ಅಮ್ಮ ಅಮ್ಮ, ನಂದಿನಿ ಅವರೇ, ಇಲ್ಲಿ ನೋಡಿ, ರಾಜಾ ಸಾಹೇಬ್ರಿಗೆ ಏನಾಗಿದೆ? ಬೇಗ ಬನ್ನಿ ಅಮ್ಮ. ಏನಾಯ್ತು? ರೀ ರೀ ಏನಾಯ್ತು? ಏನಾಯ್ತು ಆರ್ಯ? ಗೊತ್ತಿಲ್ಲಮ್ಮ. ನಂದಿನಿ ರೀ ರೀ ನಂದಿನಿ ಅವರೇ, ಬೇಗ ಬನ್ನಿ. ಆರ್ಯ, ಏನಾಯ್ತು? ಗೊತ್ತಿಲ್ಲ. ಇನ್ಹೇಲರ್ ಕೇಳಿದ್ರು, ಕೊಟ್ಟೆ. ಅಪ್ಪ 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 ಅಪ್ಪ, ಮಾತಾಡಿ ರೀ ರೀ. ಹೊಸ್ಮನಿ, ಡಾಕ್ಟರ್ಗೆ ಈಗ ಫೋನ್ ಮಾಡಿ. ರೀ ಏನಾಗಿದೆ? ಅಯ್ಯೋ ರೀ ರೀ. ಡಾಕ್ಟರ್, ಹೌ ಇಸ್ ಇಟ್ ಪಾಸಿಬಲ್? ಡಾಕ್ಟರ್ ಚೆನ್ನಾಗೇ ಇದ್ರು, ನಮ್ ಬಿಟ್ಟೋಗೋದಕ್ಕೆ ಹೇಗೆ ಸಾಧ್ಯ? ಮೇಡಮ್, ಇವ್ರ ಸಾವಿಗೆ ಏನು ಕಾರಣ ಅಂತ ಈಗಲೇ ಹೇಳಕ್ಕೆ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಏನು ಅಂತ ಹೇಳ್ಬೋದು.
ಬಗ್ಗೆ ಈಗಲೇ ಮಾತಾಡೋದು ಬೇಡ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಪ್ಲೀಸ್. ಓಕೆ ಸರ್. ನಂದಿನಿ ಅವರೇ, ಧೈರ್ಯ ತಂದ್ಕೊಳ್ಳಿ. ಅಮ್ಮನ್ನ ಹರ್ಷನ್ನ ನೀವೇ ಸಮಾಧಾನ ಮಾಡಬೇಕು. ಅನು ಏನು ತಿಂಡಿ ಅನು 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 ಏನಾಯ್ತನು? ಅನು ಅನು ಯಾಕೆ ಕಳ್ತಿದ್ಯೆ? ಏನಾಯ್ತು? ಗರ ಅಪ್ಪ ರಾಜನಂದಿನಿ. ರಾಜನಂದಿನಿ ಏನಾಯ್ತು ಬಂಗಾರ? ರಾಜನಂದಿನಿ ಅವ್ರ ಅಪ್ಪ ಅವ್ರ ಸಾವು ಸಹಜವಾದದ್ದಲ್ಲ. ಸಹಜವಾದದ್ದಲ್ಲ ಅಪ್ಪ. ಅನು, ಏನಾದರೂ ಕನ್ಸ್ಬಿತ್ತ ಮಗಳೇ? ಯಾಕೆ ಹೀಗೆ ಹೇಳ್ತಿದ್ಯಾ? ಇಲ್ಲ ಅಪ್ಪ, ಇದು ಕನ್ಸಲ್ಲ, ನಿಜವಾಗ್ಲೂ ನಡೆದಿರೋದು. ನನಗೆಲ್ಲ ನೆನಪಾಗ್ತಿದೆ. ಏನು? ನಿನ್ಗೆಲ್ಲ ನೆನಪಾಗ್ತಿದ್ಯಾ? ಏನ್ ಸುಬ್ಬು ಇವಳು ಏನೇನೋ ಮಾತಾಡ್ತಿದ್ದಾಳೆ? ರಾಜನಂದಿನಿ ಅವ್ರ ಜೀವನ ನನಗೆ ಯಾಕೆ ಕಾಣಿಸ್ತಾ ಇದೆ? ಅನು, ಎದ್ದು ಸ್ನಾನ ಮಾಡಿ ದೇವರ ಕೈ ಮುಗಿ, ಮನ್ಸಿಗೆ ನೆಮ್ಮದಿ ಆಗುತ್ತೆ. ಎದೋಳಮ್ಮ, ಸ್ನಾನ ಮಾಡಿಕೊಂಡು ದೇವ್ರ ಕೈ ಮುಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸುಬ್ಬು, ನನಗೆ ತುಂಬ ಭಯ ಆಗ್ತಿದೆ. ಅವಳು ಯಾವುದೋ ವಿಷಯನ ಮನ್ಸು ಕಚ್ಕೊಬಿಟ್ಟಿದ್ದಾಳೆ, ಅದಕ್ಕೆ ಕೆಟ್ಟ ಕನ್ಸು ಬೀಳ್ತಾ ಇದೆ. ಆದರೆ ಅದು ಕನ್ಸಲ್ಲ, ನಡೆದಿರೋದು ನೆನಪಾಗ್ತಿದೆ ಅಂತ ಬೇರೆ ಹೇಳ್ತಿದ್ದಾಳೆ. ತಾಯಿ ಅಲ್ಲವ, ಅವಳನ್ನ ನೀನೇ ಕಾಪಾಡ್ಬೇಕವ್ವ, ನೀನೇ ಕಾಪಾಡ್ಬೇಕಮ್ಮ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಟೇಬಲ್ ಫೀಲ್ಸ್ ಎಂಟಿ ಅಲ್ವಾ? ಬ್ರೋ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದೇನು ಡಿಫ್ರೆನ್ಸ್ ಅನ್ಸಲ್ಲ. ಆದರೆ ಅನು ಏನಾದರೂ ಮನೇಲಿಲ್ಲ ಅಂದರೆ ಏನೋ ಖಾಲಿ ಖಾಲಿ ಅನಿಸುತ್ತೆ. ನಿಮ್ಗೆ ಯಾರಿಗೂ ಅನ್ಸಲ್ವಾ? ಅನ್ಸಲ್ವಾ? ನಾನು ಅದೆಷ್ಟು ಸಲ ಹೇಳಿದ್ದೀನೋ, ಅದಕ್ಕೆ ಮನೇಲಿಲ್ಲ ಅಂದರೆ ಈ ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತೆ ಅಂತ. ಹೌದು, ನನಗೂ ಹಾಗೆ ಅನಿಸುತ್ತೆ. ವಾಟ್ ಅ ಸರ್ಪ್ರೈಸ್! ಫಾರ್ ದ ಫಸ್ಟ್ ಟೈಮ್ ನೀವಿಬ್ರು ನನ್ನ ಮಾತನ್ನ ಒಪ್ಕೋತಿರೋದು. ಮಂದ, ಹೋಗಿ ಹೊರಗಡೆ ಮಳೆ ಬರ್ತಿದ್ಯಾ ನೋಡೋಗು. ಮಾನ್ಸಿ, ದಿಸ್ ಇಸ್ ಟೂ ಮಚ್. ದೆನ್ ವಾಟ್ ಹರ್ಷ, ಅಪ್ಪಿ ತಪ್ಪಿ ನೀನಾದರೂ ಒಪ್ಕೋತೀಯ, ಆದರೆ ಮಾಮ್ ಇನ್ ಲಾ ನೆವರ್. ಈ ವಿಷಯದಲ್ಲಿ ಎಂಥ ತಮಾಷೆ ಮಾನ್ಸಿ. ಆಡೋ ಮಾತಲ್ಲಿ ಅರ್ಥ ಇದ್ರೆ ಯಾರು ಬೇಕಾದರೂ ಒಪ್ತಾರೆ. ಬಟ್ ಅಮ್ಮ, ಅದಕ್ಕೆ ತವರ ಮನೆಗೆ ಹೋಗಿರೋದು ಒಂಚೂರು ಸರಿ ಇಲ್ಲ. ಅಲ್ಲ, 20 ವರ್ಷದಿಂದ ಅವ್ರ ಅಪ್ಪ ಅಮ್ಮ ಪ್ರೀತಿ ಅವ್ರಿಗೆ ಸಿಕ್ಕಿದೆ ಅಲ್ವಾ? ಈಗ ಇಲ್ಲಿ ಸುಮ್ಮನೆ ಅವ್ರು ಹಾಯಾಗಿರ್ಬೋದಾಗಿತ್ತಲ್ವಾ? ಅಮ್ಮ, ಯು ಡೂ ಒನ್ ಥಿಂಗ್, ಪ್ಲೀಸ್ ಕಾಲ್ ಹರ್. ಅವ್ರನ್ನ ಕರೆಸಿ ಇಲ್ಲಿ, ಟೆಲ್ ಹರ್ ವಿ ಆರ್ ಆಲ್ ಮಿಸ್ಸಿಂಗ್ ಹರ್ ಅಂತ. ಐ ಮಿಸ್ ಹರ್ ಕುಕಿಂಗ್, ಚಾಟಿಂಗ್ ವಿತ್ ಹರ್, ಹರ್ ಕೇರ್, ಎವ್ರಿಥಿಂಗ್ ಅಮ್ಮ. ನನಗೂ ಅನುನ ಸಿಸ್ಟರ್ ಅಂತ ಹೇಳೋದಕ್ಕಿಂತ ಅವಳು ನಾದ್ನಿ ಅಂತ ಕರೆಯೋದೇ ಸರಿ ಅನ್ಸುತ್ತೆ.
ಯಾಕೆ ಅಂದರೆ ಹರ್ಷ ಇಷ್ಟೊಂದು ಯಾರಿಗೂ ಅಟ್ಯಾಚ್ ಆಗೇ ಇಲ್ಲ ಮಾಮಿನ್ಲಾ. ಸೀರಿಯಸ್ಲಿ ಅದಕ್ಕೆ ನೋಡಿದಾಗೆಲ್ಲ ಅಕ್ಕ ಅಕ್ಕ ನೆನಪಾಗ್ತಾಳೆ. ಐ ಮೀನ್ ಅಕ್ಕನ ಜೊತೆ ನಾನು ಕಳೆದ ಕ್ಷಣಗಳು ಯಾವುದೂ ನನಗೆ ಕಂಪ್ಲೀಟಾಗಿ ನೆನಪಿಲ್ಲ ಮಾನ್ಸಿ. ಬಟ್ ಅದಕ್ಕೆ ಇದಾರಲ್ಲ, ಶಿ ಮೇಕ್ಸ್ ಮಿ ಫೀಲ್ ವೆರಿ ಕಂಫರ್ಟಬಲ್. ಎಲ್ಲರ ಮೇಲೂ ಅದೆಷ್ಟು ಕೇರ್ ತೋರಿಸ್ತಾರೆ ಅವರು. ಹರ್ಷ, ನಾನು ಈಗಲೇ ಫೋನ್ ಮಾಡ್ತೀನಿ, ಅನುಗ್ ಈಗಲೇ ಮಾಡ್ತೀನಿ. ಸುಬ್ಬು, ಶಾರದಮ್ಮನ ಫೋನು. ಮಾತಾಡೆ. ಏನಂತ ಮಾತಾಡ್ಲಿ ಸುಬ್ಬು, ಇವಳು ಬೇರೆ ಈ ಥರ ಇದ್ದಾಳೆ. ಆಮೇಲೆ ಕಾಲ್ ಮಾಡ್ತಾಳೆ ಅಂತನಾದ್ರೂ ಹೇಳು. ಅನು ಇಲ್ಲಿಗೆ ಬಂದ್ಮೇಲೆ ಒಂದ್ಸಲನಾದ್ರೂ ಫೋನ್ ಮಾಡಿದಾಳೋ ಇಲ್ವೋ ನಮಗ್ ಗೊತ್ತಿಲ್ಲ. ಒಂದ್ಸಲ ಮಾತಾಡು. ಹಲೋ ಅನು, ಹೇಗಿದೀಯಾ? ತವ್ರ ಮನೆಗೆ ಹೋಗಿ ಆ ಅಮ್ಮನ ಭೇಟಿ ಆದ್ಮೇಲೆ ಈ ಅಮ್ಮನ್ ಮರ್ತು ಹೋದ್ಯಾ? ಅವಳು ನನ್ನ ಹತ್ರನೂ ಹೆಚ್ಚಿಗೆ ಮಾತಾಡ್ತಿಲ್ಲ ಅಮ್ಮ. ಯಾವುದೋ ಜ್ಞಾನದಲ್ಲಿದ್ದಾಳೆ. ಓ ಪುಷ್ಪ, ಅನು ಇಲ್ವಾ? ಅದೇ ಸ್ನಾನಕ್ಕೆ ಹೋಗಿದ್ದಾಳೆ. ಏನಂದ್ರಿ? ಅನು ಯಾವುದೋ ಜ್ಞಾನದಲ್ಲಿದ್ದಾಳ? ಅಕ್ಕಿ ಅದನ್ನೆಲ್ಲ ಏನು ಅಂದ್ರೆ ಪುಷ್ಪ, ಅನು ಹುಷಾರಾಗಿದ್ದಾಳೆ ತಾನೆ? ಚೆನ್ನಾಗಿದ್ದಾಳೆ ಅಮ್ಮ. ಸರಿ, ಅನು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಫೋನ್ ಮಾಡಕ್ಕೆ ಹೇಳ್ತೀರಾ? ಸರಿ ಅಮ್ಮ. ಏನೂ ಅರ್ಜೆಂಟ್ ಇಲ್ಲ, ಆರಾಮಾಗೇ ಮಾಡಿ. ಅವಳ ಜೊತೆ ಮಾತಾಡೋಣ ಅಂತ ನಮಗೆಲ್ಲ ಅನ್ನಿಸ್ತು ಅಷ್ಟೇ. ನೀವೆಲ್ಲ ಆರಾಮಾಗಿದ್ದೀರಾ ಅಲ್ವಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಸರಿ, ಆಮೇಲೆ ಅನು ಜೊತೆ ಮಾತಾಡ್ತೀನಿ. ಈ ರಾಜಕಾರಣಿಗಳ ಕೈಗೆ ಮೈಕು, ನಿನ್ನ ಕೈಗೆ ಫೋನು, ಎರಡೂ ಒಂದೇ ಕಡೆ. ಅದು ಏನು ಮಾತಾಡ್ತೀರಿ ಅನ್ನೋದೇ ಗೊತ್ತಾಗಲ್ಲ. ಅಂಥದ್ದು ಏನು ಮಾತಾಡ್ಬಿಟ್ಟೆ ಸುಬ್ಬು ನಾನು? ನಿನಗೇನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಕಡೆ. ಅವ್ರು ಯಾವ ವಿಷಯಕ್ಕೋಸ್ಕರ ಕಾಲ್ ಮಾಡಿದ್ರೋ ಗೊತ್ತಿಲ್ಲ. ಅವ್ರ ಹತ್ರ ಹೋಗಿ ಹೋಗಿ ಅನು ಯಾವುದೋ ಜ್ಞಾನದಲ್ಲಿದ್ದಾಳೆ ಅಂತ ಹೇಳ್ತಾ ಇದೆಯಲ್ಲ. ಈಗ ಅವರು ಏನು ಅನ್ಕೊಂಡಿರಲ್ಲ. ಮಗಳು ಈಗಿರುವಾಗ ಇನ್ನೇನು ತಾನೇ ಹೇಳಲಿ? ಅವರಾದ್ರೂ ಏನಾರು ಹೇಳಲಿ ಅಂತ ಮನ್ಸಿಗೆ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನೋಡು ಪುಷ್ಪ, ಅನು ಅವಳಾಗೆ ಏನಾದರೂ ಹೇಳೋವರೆಗೂ ನಾವು ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ. ತಲೆನೋವು, ನೆಗಡಿ ಅನ್ನೋ ಹಾಗೆ ಮನಸ್ಸಿಗೂ ಆಗಾಗ ಆಯಾಸ ಅಂತ ಬಂದೇ ಬರುತ್ತೆ. ಅದನ್ನು ಸರಿಪಡಿಸೋಕೆ ನೋಡ್ಬೇಕೆ ಹೊರತು ಗಾಬರಿಯಾಗಿ ದೊಡ್ಡದು ಮಾಡಬಾರ್ದು. ನಾನೇನು ದೊಡ್ಡದು ಮಾಡ್ತಿಲ್ಲ ಸುಬ್ಬು. ಅಲ್ಲ, ಅವಳು ವಾಪಸ್ಸು ಆ ಮನೆಗೆ ಹೋಗ್ಲೇಬೇಕು. ಅಲ್ಲೂ ಹಿಂಗೆ ಏನೇನೋ ಮಾತಾಡಿದ್ರೆ ಏನು ಮಾಡುದು ಸುಬ್ಬು? ಶಾರದಮ್ಮನವರು ಏನು ಅನ್ಕೊಳ್ಳಲ್ಲ. ಆಗ ನಮ್ಮನ್ನು ಪ್ರಶ್ನೆ ಮಾಡ್ತಾರಲ್ವಾ, ಆಗ ನಾವೇನಂತ ಹೇಳೋದು? ಪ್ರೇಮ ಅವ್ರೆ, ಒಂದು ನಿಮಿಷ, ನಂಗೆ ಕೆಲಸ ಇದೆ, ನಾನು ಇಟ್ಕೊಂಡ್ಬಿಡು. ರಜನಿ, ಪ್ರೇಮ, ಅನೂರ್ ಅತ್ತೆ ಬರ್ತಿದ್ದಾರೆ ಕಣೆ. ಹೌದಾ? ಹೌದಲ್ಲ, ಇಲ್ಲೇ ನಿಂತಿದ್ದೀವಲ್ಲ, ಬನ್ನಿ ಇವಾಗ ಮಾತಾಡ್ಸೋಣ. ಬನ್ರಿ ಬನ್ರಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀವಿ. ಸೊಸೆ ನೋಡಕ್ ಬಂದ್ರಮ್ಮ? ಹೌದು. ಹಬ್ಬ, ನಮ್ಮನು ತುಂಬಾ ಅದೃಷ್ಟವಂತೆ. ಯಾವ ಅತ್ತೆ ತಾನೇ ಸೊಸೆನ್ ನೋಡೋದಕ್ಕೆ ಬೀಗ್ರ ಮನೆವರೆಗೂ ಬರ್ತಾರೆ. ಅನು ನನಗೆ ಬರೀ ಸೊಸೆ ಅಲ್ಲ, ನನ್ನ ಮಗಳು. ನನ್ನ ಮಗಳನ್ನ ನೋಡಕ್ಕೆ
ನಾನು ಅವಳ ತವ್ರ ಮನೆಗೆ ಬಂದಿದ್ದೀನಿ ಅಷ್ಟೇ. ಹಬ್ಬಬ್ಬಾ, ಅನು ಅದೆಷ್ಟು ಅದೃಷ್ಟ ಮಾಡಿದ್ಲು ಇಂಥವ್ರ ಮನೆಗೆ ಸೊಸೆಯಾಗಿ ಹೋಗಕ್ಕೆ. ಅವರೇ ಹೇಳಿದ್ರಲ್ಲ ಅದೃಷ್ಟ ಮಾಡಿರೋದು ಅನು ಅಲ್ವಂತೆ, ಇವ್ರೇ ಅಂತ. ಅವ್ರು ಹಾಗೆ ಹೇಳಿದ್ರ ರಜನಿ, ಹಾಗೆ ಹೇಳಿಲ್ವಲ್ಲ? ಅವ್ರು ಹೇಳಿರೋದಕ್ಕೆ ಅದೇ ಅರ್ಥ. ಅನು ಅವ್ರ ಸೊಸೆ ಅಲ್ವಂತೆ, ಮಗಳಂತೆ. ಹೇಗೋ ಒಂದು ಚೆನ್ನಾಗಿದ್ರೆ ಸಾಕು. ಅಲ್ಲ, ವರ್ಧನ್ ಕುಟುಂಬದವರು ಅನು ಅತ್ತೆ ಆದವರು ಸುಮ್ನೆ ಒಟ್ಟಾರ್ದವ್ರಿಗೂ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ನಂಬಕ್ಕಾಗುತ್ತಾ? ಏನೇ ಹಾಗಂದ್ರೆ? ಒಂದು, ಅನು ಆರೋಗ್ಯ ಕೆಟ್ಟಿರ್ಬೇಕು, ಇಲ್ಲ ಅಂದ್ರೆ ಅನು ಪ್ರೆಗ್ನೆಂಟ್ ಆಗಿರ್ಬೇಕು. ಹೌದಾ? ಹಂಗಂತೇನೆ ಪ್ರೇಮ? ಹೂ ಕಣೆ. ಆದ್ರೂ ಇವ್ರು ಬರೋ ವಿಷಯ ಪುಷ್ಪಂಗೆ ಗೊತ್ತಿರಂಗಿಲ್ವಲ್ಲ? ಗೊತ್ತಿದ್ದಿದ್ರೆ ಇಡೀ ಒಟಾರಕ್ಕೆ ಡಂಗೂರ ಸಾರ್ತಾ ಇದ್ಲು. ಡಂಗೂರ ಸಾರದಿರ್ಲಿ, ಅವ್ರ ಮನೆಯಿಂದ ತಟ್ಟೆ ಲೋಟದ ಶಬ್ದ ಸಹ ಕೇಳಿಸ್ತಾ ಇಲ್ಲ. ಇದನ್ನ ನೋಡಿದ್ರೆ ಏನೋ ನಡೀತಾ ಇದೆ ಅಂತ ನನಗೆ ಅನುಮಾನ. ಕರೆಕ್ಟ್ ಆಗಿ ಹೇಳ್ದೆ ರಜಿನಿ, ನನಗೂ ಯಾಕೋ ಅದೇ ಅನುಮಾನ ಬರ್ತಾ ಇದೆ. ಪ್ರೀತಿ ಪ್ರೇಮ ಏನೇ ಇರ್ಬೋದು, ಅನುಗಿಂತ ಅನು ಗಂಡನ್ಗೆ ವಯಸ್ಸು ಜಾಸ್ತಿ. ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತೀಯೇನೆ? ನನಗೆ ಯಾಕೋ ಅನುಮಾನ. 4 ಜನ 4 ಥರ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಬಹುಶಃ ನಮ್ಮ ಒಟಾರದವ್ರು ಮಾತಾಡೋದನ್ನ ನೋಡಿನೇ ಹೇಳಿದ್ದಾರೆ ಅನ್ಸುತ್ತೆ. ಪಾಪ ಅನು ಅಲ್ಲಿ ಬೇರೆನೇ ಸಮಸ್ಯೆಲಿದ್ದಾಳೆ. ಜೂರ್ ನೋಡಿದ್ರೆ ಹೇಗೆಲ್ಲ ಮಾತಾಡ್ತಾರೆ ನೋಡು. ಇದನ್ನೆಲ್ಲ ಅನು ಕೇಳಿಸ್ಕೊಂಡ್ರೆ ಅದೆಷ್ಟು ಬೇಜಾರು ಮಾಡ್ಕೋತಾಳೋ ಏನೋ. ಅಯ್ಯೋ, ಅನು ಇದನ್ನೆಲ್ಲ ಮೀರಿ ಬೆಳೆದಿದ್ದಾಳೆ ರಮ್ಯಾ, ಬಿಟ್ಟಾಕು. ಹೌದು, ಶಾರದಮ್ಮ ಯಾಕೆ ಇವಾಗ ಸಡನ್ ಆಗಿ ಬಂದ್ರು? ಅನು ಇಲ್ಲೇ ಇದ್ದಾಳೆ ಅಂತ ಸಮಾಧಾನ ಇತ್ತು, ಈಗ ಅನುನ ಕರ್ಕೊಂಡು ಹೋಗ್ಬಿಡ್ತಾರ? ಅವಳು ಯಾವತ್ತಿದ್ರು ಅಲ್ಲೇ ಹೋಗ್ಬೇಕಲ್ವೇನೋ. ಏನಾದ್ರೂ ಮಾಡ್ಕೊಳ್ರೆ, ನಾನು ಅಡ್ಗೆ ಮಾಡ್ಬೇಕು. ದಾರಿ ಬಿಡ್ರೆ, ನಾನು ಫೋಟೋ ತಗೊಂತೀನಿ. ಹೋಗ್ರೆ, ನೀರ್ ಇಟ್ಕೊಳ್ಳಿ, ನೀರ್ ನಿಂತೋಗುತ್ತೆ. ರಾಶಿ ಕೆಲ್ಸ ಇದೆ. ಅಯ್ಯೋ, ಏನಿಲ್ಲ, ಹೋಗಿ ಹೋಗಿ. ಪುಷ್ಪ, ಅಮ್ಮ ನೀವು ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಅನು ಅನು ಅನು, ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮ, ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡ್ಬರ್ತೀನಿ. ಇಲ್ಲ ಇಲ್ಲ, ಏನು ಬೇಡ. ಅಯ್ಯಯ್ಯೋ, ನಿಮ್ಮ ಹೆಸರಲ್ಲಿ ನಾನು ಒಂಚೂರು ಶುಂಠಿ ಟೀ ಕುಡ್ಕೊಂಡ್ಬಿಡ್ತಾ ಇದ್ದೆ, ಬೇಡ ಅನ್ಬಿಟ್ರಲ್ಲ. ಅಮ್ಮ, ನೀವು ಈಗಷ್ಟೇ ಬಂದ್ರು ಅವನು. ಬಿಟ್ಟೊಟ್ಟೋದಲ್ಲ. ಅದೆಲ್ಲದಕ್ಕೂ ಆರ್ಯ ಸರ್ ಮತ್ತೆ ಜೇಂಡೆ ಸರೇ ಕಾರಣ ಅನ್ನೋದು ಇವ್ರಿಗೆ ಗೊತ್ತಿದೆಯಾ?